ದಟ್ಸ್ ಗಣಿತ ಚಾನಲ್ಗೆ ಸ್ವಾಗತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈಗ ಲೆಂತ್ ಚಾಪ್ಟರ್ನ ಮಾಡೋಣ. ಈಗ ನಾವು ಲೆಂತ್ ಅನ್ನೋ ಚಾಪ್ಟರ್ನ ಪ್ರೀವಿಯಸ್ ಕ್ಲಾಸಲ್ಲಿ ಆಗಲೇ ಮಾಡಿದ್ವಿ. ನಾವು ಏನು ತಿಳ್ಕೊಂಡಿದ್ವಿ ಆವಾಗ? ಒಂದಷ್ಟು ತಿಳ್ಕೊಂಡಿದ್ವಿ. 1 ಕಿಲೋಮೀಟರ್ ಈಸ್ ಈಕ್ವಲ್ ಟು 1000 ಮೀಟರ್, 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಮತ್ತು ಕಿಲೋಮೀಟರಿಂದ ಮೀಟರ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಮಲ್ಟಿಪ್ಲೈ ಬೈ 1000 ಮಾಡಬೇಕು. ಅದೇ ಮೀಟರ್ನ ಕಿಲೋಮೀಟರ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಡಿವೈಡ್ ಬೈ 1000 ಮಾಡಬೇಕು. ಅದೇ ರೀತಿ ಮೀಟರ್ನ ಸೆಂಟಿಮೀಟರ್ ಮಾಡಬೇಕು ಅಂದರೆ ಮಲ್ಟಿಪ್ಲೈ ಬೈ 100 ಮಾಡಬೇಕು. ಸೆಂಟಿಮೀಟರ್ನ ಮೀಟರ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಡಿವೈಡ್ ಬೈ 100 ಮಾಡಬೇಕು. ಈ ಫಾರ್ಮುಲಾಸ್ ತುಂಬ ಇಂಪಾರ್ಟೆಂಟು. ಇದು ನಾನು 4th ಸ್ಟ್ಯಾಂಡರ್ಡ್ ಲಾಸ್ಟ್ ಚಾಪ್ಟರ್ ವಿಡಿಯೋದಲ್ಲಿ ಒಟ್ಟು ಎಲ್ಲ ಫಾರ್ಮುಲಾಸು ಈ ಥರ ಒಟ್ಟಿಗೆ ಬರೆದು ಕೊಟ್ಟಿದ್ದೀನಿ. ಇದನ್ನು ನೀವು ನೆನ್ಪಿಟ್ಕೋಬೇಕು, ಆವಾಗ ನಿಮಗೆ ಕನ್ಫ್ಯೂಸು ಆಗಲ್ಲ, ಈಸಿ ಆಗುತ್ತೆ. ಇಷ್ಟು ಫಾರ್ಮುಲಾಸ್ ನಾವು ಆಗಲೇ ತಿಳ್ಕೊಂಡಿದ್ದೀವಿ. ಈಗ ಈ ಲಿಸ್ಟ್ಗೆ ಇನ್ನೊಂದು ಸೇರಿಸೋಣ ನಾವು, ಮಿಲ್ಲಿಮೀಟರ್ ಅಂತ. ಉದಾಹರಣೆಗೆ ಇದು ಸ್ಕೇಲ್ ಅಂತ ಇಟ್ಕೊಳ್ಳಿ. ಇಲ್ಲಿ 0 ಇದೆ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ನೀವು ಗಮನಿಸಿದರೆ ಇಲ್ಲೊಂದು ಅರ್ಧ ಲೈನ್ ಒಂದು ಸ್ವಲ್ಪ ಬರುತ್ತೆ. ಇದು 5. ಅದಕ್ಕೂ ಮುಂಚೆ 0, 1, 2, 3, 4, 5, 6, 7, 8, 9, 10. ಅರ್ಥ ಆಯ್ತಲ್ಲ? ಇದನ್ನು ನಾನು ಝೂಮ್ ಮಾಡಿ ತೋರಿಸ್ತೀನಿ. ಇದು 0.1 ಆಗುತ್ತೆ, 0.1, ಇದು 0.2, 0.3, 0.4, 0.5, ಆಮೇಲೆ 0.6, 0.7, 0.8, 0.9, ಆಮೇಲೆ 1 ಆಗುತ್ತೆ. ಇದಿದೆಯಲ್ಲ, ಈ ಚಿಕ್ಕ ಗ್ಯಾಪ್ಸ್ ಇದೆಯಲ್ಲ, ಇದನ್ನು ನಾವು ಮಿಲ್ಲಿಮೀಟರ್ ಅಂತ ಕರಿತೀವಿ. ಇದನ್ನು 1 ಸೆಂಟಿಮೀಟರ್ ಅಂತ ಕರಿತೀವಿ. ಈ ಫಿಗರ್ ನೋಡೇ ನೀವು ಹೇಳ್ಬೋದು 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 10 ಮಿಲ್ಲಿಮೀಟರ್ ಅಂತ. ಹೌದು ತಾನೆ? ನೋಡಿ, ಇಲ್ಲಿ 10 ಇದ್ದಾವೆ. ಈ 10 ಸೇರಿಸಿದ್ರೆ ಇಲ್ಲಿ 1 ಸೆಂಟಿಮೀಟರ್ ಆಗುತ್ತೆ. 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 10 ಮಿಲ್ಲಿಮೀಟರ್. ಇವಾಗ ಸೆಂಟಿಮೀಟರ್ನ ಮಿಲ್ಲಿಮೀಟರ್ ಕನ್ವರ್ಟ್ ನೋಡಿ, ಸೆಂಟಿಮೀಟರ್ ದೊಡ್ಡದು. ಇಲ್ಲಿಂದ ಬರೋಣ. ಕಿಲೋಮೀಟರ್ ದೊಡ್ಡದ, ಮೀಟರ್ ದೊಡ್ಡದ? ಕಿಲೋಮೀಟರ್ ದೊಡ್ಡದಲ್ವಾ? ಸೊ ಯಾವಾಗಲೂ ದೊಡ್ಡ ಯೂನಿಟ್ಟಿಂದ ಚಿಕ್ಕ ಯೂನಿಟ್ಗೆ ಮಾಡಬೇಕು ಅಂದರೆ ನಾವು ಮಲ್ಟಿಪ್ಲೈ ಬೈ 1000 ಮಾಡಬೇಕು. ಚಿಕ್ಕ ಯೂನಿಟ್ಟಿಂದ ದೊಡ್ಡ ಯೂನಿಟ್ ಕನ್ವರ್ಟ್ ಮಾಡಬೇಕು ಅಂದರೆ ಡಿವೈಡ್ ಬೈ 1000 ಮಾಡಬೇಕು. ಇದನ್ನು ನೀವು ಯಾವುದೋ ಒಂದು ರೀತಿಯಲ್ಲಿ ನೆನ್ಪಿಟ್ಕೊಳ್ಳಿ, ನಿಮಗೆಲ್ಲ ಸುಲಭ ಆಗುತ್ತೆ. ದೊಡ್ಡ ಯೂನಿಟ್ನ ಚಿಕ್ಕ ಯೂನಿಟ್ಟಾಗಿ ಕನ್ವರ್ಟ್ ಮಾಡಬೇಕು ಅಂದರೆ ಮಲ್ಟಿಪ್ಲೈ ಮಾಡಬೇಕು. ಚಿಕ್ಕ ಯೂನಿಟ್ನ ದೊಡ್ಡ ಯೂನಿಟ್ ಮಾಡಬೇಕಂದ್ರೆ ಡಿವೈಡ್ ಬೈ ಮಾಡಬೇಕು. ಅದೇ ರೀತಿ ಇಲ್ಲಿ ನೋಡಿ, ಸೆಂಟಿಮೀಟರ್ನ ಮಿಲ್ಲಿಮೀಟರ್ ದೊಡ್ಡ ಯೂನಿಟ್ನ ಚಿಕ್ಕ ಯೂನಿಟ್ ಮಾಡಬೇಕು ಅಂದರೆ ಮಲ್ಟಿಪ್ಲೈ ಬೈ 1000 ಅಲ್ಲ 10. ಹೌದು ತಾನೇ? ಯಾಕಂದರೆ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಮಿಲ್ಲಿಮೀಟರ್. ಮಲ್ಟಿಪ್ಲೈ ಬೈ 10 ಮಾಡಬೇಕು. ಅದೇ ರೀತಿ ಚಿಕ್ಕ ಯೂನಿಟ್ ಮಿಲ್ಲಿಮೀಟರ್ನ ಸೆಂಟಿಮೀಟರ್ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ ಡಿವೈಡ್ ಬೈ 10 ಮಾಡಬೇಕು. ಈಗ ಇಲ್ಲಿ ಇವರೊಂದಿಷ್ಟು ಕೊಟ್ಟಿದ್ದಾರೆ. ನಮ್ಗೆ ಏನೇನು ಗೊತ್ತು? ನಮಗೆ ಮಿಲ್ಲಿಮೀಟರ್ ಗೊತ್ತು, ಸೆಂಟಿಮೀಟರ್ ಗೊತ್ತು, ಮೀಟರ್ ಗೊತ್ತು, ಕಿಲೋಮೀಟರ್ ಗೊತ್ತು. ಇಲ್ಲಿ ಇನ್ನೊಂದಷ್ಟು ಯೂನಿಟ್ಸು ಅವರು ಕೊಟ್ಟಿದ್ದಾರೆ. ಇದನ್ನು ತಿಳ್ಕೊಳ್ಳಿ. ಆದರೆ ಇದ್ರ ಮೇಲೆ ನಿಮಗೇನು ಪ್ರಾಬ್ಲಮ್ಸ್ ಬರಲ್ಲ, ಆದರೆ ತಿಳ್ಕೊಂಡ್ರೆ ಒಳ್ಳೆಯದೇ. ನೋಡಿ, ಇವು ಇಂಪಾರ್ಟೆಂಟು. ಮೀಟರು, ಕಿಲೋಮೀಟರು, ಮಿಲ್ಲಿಮೀಟರು, ಸೆಂಟಿಮೀಟರು, ಇದಿಷ್ಟು ಮಾತ್ರ ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಿರಲೇಬೇಕು. ನೋಡಿ, ಹೌ ಮೆನಿ ಮೀಟರ್ ಮೇಕ್ 2 ಕಿಲೋಮೀಟರ್? ಅದಕ್ಕೆ ನೀವೇನು ಮಾಡಿ, ಫಸ್ಟ್ ರಿಲೇಷನ್ ಬರೀರಿ. ಮೀಟರ್ಗೂ ಕಿಲೋಮೀಟರ್ಗೂ ರಿಲೇಷನ್ ಏನು? 1 ಕಿಲೋಮೀಟರ್ ಈಸ್ ಈಕ್ವಲ್ ಟು 1000 ಮೀಟರ್. 1 ಕಿಲೋಮೀಟರ್ಗೆ 1000 ಮೀಟರ್. ಈಗ 2 ಕಿಲೋಮೀಟರ್ ಇದೆ. 2 ಕಿಲೋಮೀಟರ್ಗೆ ಎಷ್ಟಾಗುತ್ತೆ ಹೇಳಿ? 2 ಇಂಟು 1000 ಅಂದರೆ 2000 ಮೀಟರ್. ಹೌದು ತಾನೇ? ಇವಾಗ ಹೌ ಮೆನಿ ಸೆಂಟಿಮೀಟರ್ ಮೇಕ್ 4 ಮೀಟರ್? ಸೆಂಟಿಮೀಟರ್ಗೂ ಮೀಟರ್ಗೂ ರಿಲೇಷನ್ ಏನು? 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಹಾಗಿದ್ರೆ 4 ಮೀಟರ್ಗೆ
1 ಮೀಟರ್ಗೆ 100 ಸೆಂಟಿಮೀಟರ್ ಅಂದರೆ 4 ಮೀಟರ್ಸ್ಗೆ ಎಷ್ಟಾಗುತ್ತೆ ಹೇಳಿ? 4 × 100 400 ಸೆಂಟಿಮೀಟರ್. ಅದೇ ರೀತಿ ಹೌ ಮೆನಿ ಮಿಲಿಮೀಟರ್ ಮೇಕ್ 12 ಸೆಂಟಿಮೀಟರ್? ಮಿಲಿಮೀಟರ್ಗೂ ಸೆಂಟಿಮೀಟರ್ಗೂ ರಿಲೇಷನ್ ಏನು? 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಮಿಲಿಮೀಟರ್. ಹಾಗಿದ್ದರೆ 12 ಸೆಂಟಿಮೀಟರ್ ಅಂದರೆ ಎಷ್ಟು ಹೇಳಿ? 12 × 10 120 ಮಿಲಿಮೀಟರ್. ಯೂನಿಟ್ಸ್ ತುಂಬ ಇಂಪಾರ್ಟೆಂಟು, ಯೂನಿಟ್ಸ್ ಬರೀಲೇಬೇಕು. ಇವಾಗ ಕನ್ವರ್ಟ್ 3000 ಮೀಟರ್ ಟು ಕಿಲೋಮೀಟರ್. ನೋಡಿ, ಮೀಟರ್ ಟು ಕಿಲೋಮೀಟರ್ ಚಿಕ್ಕ ಯೂನಿಟ್ಟಿಂದ ದೊಡ್ಡ ಯೂನಿಟ್ ಮಾಡಬೇಕಾದ್ರೆ ಕನ್ವರ್ಷನ್ ನಾವೇನು ಮಾಡಬೇಕು? ಡಿವೈಡ್ ಮಾಡಬೇಕು. ಡಿವೈಡ್ ಬೈ ವಾಟ್? ಡಿವೈಡ್ ಬೈ 1000. ಸೊ 3000 ಮೀಟರ್ನ ಕಿಲೋಮೀಟರ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು? ಡಿವೈಡ್ ಬೈ 1000 ಮಾಡಬೇಕು. 10 10 10 10 10 10 3 ಏನು? ಆ್ಯಪಲ್ಲ ಮ್ಯಾಂಗೋನ? 3 ಕಿಲೋಮೀಟರ್. ಯೂನಿಟ್ಸ್ ತುಂಬ ಮುಖ್ಯ, ಯೂನಿಟ್ಸ್ ಬರಿಬೇಕಾಗತ್ತೆ. ಇವಾಗ ಕನ್ವರ್ಟ್ 567 ಇಂಟು ಮೀಟರ್. ಸೆಂಟಿಮೀಟರ್ನ ಮೀಟರ್ ಅಂದರೆ ಚಿಕ್ಕ ಯೂನಿಟ್ನ ದೊಡ್ಡ ಯೂನಿಟ್ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ಡಿವೈಡ್ ಮಾಡಬೇಕು. ಈಗ 575ನ ನಾನು 500 + 75 ಸೆಂಟಿಮೀಟರ್ ಅಂತ ಬರ್ಕೊತೀನಿ. 500 ಸೆಂಟಿಮೀಟರ್ + 75 ಸೆಂಟಿಮೀಟರ್ ಅಂತ. ಈಗ 500 ಸೆಂಟಿಮೀಟರ್ನ ಮೀಟರ್ ಮಾಡಬೇಕಾದ್ರೆ ನಾನು ಏನು ಮಾಡಬೇಕು ಹೇಳಿ? ಡಿವೈಡೆಡ್ ಬೈ 100 ಮಾಡಬೇಕು. ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟು ಬರುತ್ತೆ? 5 ಬರುತ್ತೆ. ಇದನ್ನು ಡಿವೈಡೆಡ್ ಬೈ 100 ಮಾಡಿದ್ರೆ 0.75 ಆಗುತ್ತೆ. ಸೊ 0.75 ಮೀಟರ್. ಈಗ 400 ಮಿಲಿಮೀಟರ್ ಇಂಟು ಸೆಂಟಿಮೀಟರ್. ಮಿಲಿಮೀಟರ್ನ ಸೆಂಟಿಮೀಟರ್ ಮಾಡಬೇಕಂದ್ರೆ ಚಿಕ್ಕ ಯೂನಿಟ್ನ ದೊಡ್ಡ ಯೂನಿಟ್ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ಡಿವೈಡ್ ಮಾಡಬೇಕು. ಸೊ 400 ಡಿವೈಡೆಡ್ ಬೈ 10 ಮಾಡಿದ್ರೆ ಈ 0 0 ಕ್ಯಾನ್ಸಲ್ ಆದರೆ ಎಷ್ಟು ಉಳಿತು? 40 ಏನು ಯೂನಿಟ್ಸು? ಸೆಂಟಿಮೀಟರ್. ಈಗ ನೋಡಿ, ಇಲ್ಲೊಂದಿಷ್ಟು ಕ್ವೆಶನ್ಸ್ ಇದೆ, ಅದನ್ನು ನೀವೇ ಮಾಡಿ. ಈಗ ಹೌ ಮೆನಿ ಮಿಲಿಮೀಟರ್ಸ್ ಮೇಕ್ 1 ಸೆಂಟಿಮೀಟರ್? 10 millimeter is equal to 1 centimeter. How many centimeters make 1 meter? 100 centimeter is equal to 1 meter. How many meters make 1 kilometer? 1000 meter is equal to 1 kilometer. How many meters make half a kilometer? 1 kilometer ಅಂದರೆ 1000 ಮೀಟರ್ ಆಯಿತು. ಹಾಗಿದ್ರೆ ಅರ್ಧ ಕಿಲೋಮೀಟರ್ ಏನು ಅಂದರೆ 1000ನಲ್ಲೂ ಅರ್ಧ ಮಾಡೋಣ. ಎಷ್ಟಾಯಿತು? 1000 ಡಿವೈಡೆಡ್ ಬೈ 2 500 ಮೀಟರ್. ಈಗ ಹೌ ಮೆನಿ ಸೆಂಟಿಮೀಟರ್ಸ್ ಮೇಕ್ 3/4 ಆಫ್ ಅ ಮೀಟರ್? ಇವಾಗ ಸೆಂಟಿಮೀಟರ್ಗೂ ಮೀಟರ್ಗೂ ರಿಲೇಷನ್ ಏನು? 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್. 3/4 ಆಫ್ ಅ ಮೀಟರ್, 3/4 ಮುಕ್ಕಾಲು ಮೀಟರ್ ಎಷ್ಟಾಗುತ್ತೆ ಅಂದರೆ ನಾವೇನು ಮಾಡಬೇಕು? ಇದನ್ನೂ ಅಷ್ಟೇ, ಇಲ್ಲಿ 3/4 ಮಾಡಿದ್ದೀವಲ್ಲ, ಇಲ್ಲೂ ಅಷ್ಟೇ 3/4 ಆಫ್ 100 ಮಾಡಬೇಕು. ಇದೆಷ್ಟಾಯಿತು ಹೇಳಿ? 3 × 100. 4ನ 2 × 2 ಅಂತ ಬರ್ಕೊತೀನಿ. 2 1s 2 5s 10 0. ಆಮೇಲೆ ಈ 2 ಇದೆ, 2 1s 2 25s 25 3s 75 ಸೆಂಟಿಮೀಟರ್. ಮುಕ್ಕಾಲು ಮೀಟರ್ ಅಂದರೆ 75 ಸೆಂಟಿಮೀಟರ್. ಈಗ ಇಲ್ಲೊಂದಿಷ್ಟು ಕನ್ವರ್ಷನ್ಸ್ ಇದ್ದಾವೆ, ಅದನ್ನು ನೀವೇ ಮಾಡಿ. ಫಸ್ಟು ನೋಡಿ, ಚಿಕ್ಕ ಯೂನಿಟ್ನ ದೊಡ್ಡ ಯೂನಿಟ್ ಕನ್ವರ್ಟ್ ಮಾಡಬೇಕಾ ಅಥವಾ ದೊಡ್ಡ ಯೂನಿಟ್ನ ಚಿಕ್ಕ ಯೂನಿಟ್ ಕನ್ವರ್ಟ್ ಮಾಡಬೇಕಾ ಅಂತ. ಸೆಂಟಿಮೀಟರ್ ಟು ಮೀಟರ್, ಚಿಕ್ಕ ಯೂನಿಟ್ನ ದೊಡ್ಡ ಯೂನಿಟ್ಟಾಗಿ ಕನ್ವರ್ಟ್ ಮಾಡಬೇಕು ಅಂದರೆ ಡಿವೈಡ್ ಮಾಡಬೇಕು. ಡಿವೈಡ್ ಬೈ ಏನು? ಸೆಂಟಿಮೀಟರ್ಗೂ ಮೀಟರ್ಗೂ ರಿಲೇಷನ್ ಏನಿದೆ ಹೇಳಿ? 100. ಅದಕ್ಕೆ ಡಿವೈಡೆಡ್ ಬೈ 100. ಈಗ ಮೀಟರ್ ಟು ಕಿಲೋಮೀಟರ್, ಚಿಕ್ಕ ಯೂನಿಟ್ನ ದೊಡ್ಡ ಯೂನಿಟ್ ಮಾಡಬೇಕು ಅಂದರೆ ಡಿವೈಡ್ ಮಾಡಬೇಕು. ಇವೆರಡಕ್ಕೆ ರಿಲೇಷನ್ ಏನು? 1000. ಅದಕ್ಕೆ ಡಿವೈಡೆಡ್ ಬೈ 1000. ಇದನ್ನು ನಾವು ಸುಲಭವಾಗಿ ಮಾಡ್ಬೋದು. 573 ಡಿವೈಡೆಡ್ ಬೈ 100. ನಾವು ಡೆಸಿಮಲ್ಸಲ್ಲಿ ತಿಳ್ಕೊಂಡಿದ್ದೀವಿ. ಹೀಗಿದ್ದರೆ ಏನು ಮಾಡಬೇಕು? ಇಲ್ಲಿ 2 zeros ಇದೆ ಅಂದರೆ
2 ಬಿಟ್ಟು ನಾವು ಪಾಯಿಂಟ್ ಹಾಕಬೇಕು. ಹೇಗೆ? 5.73 ಹೌದು ತಾನೆ? ಈಗ ನೋಡಿ, 573 ಡಿವೈಡೆಡ್ ಬೈ 10 ಇದೆ ಅಂತ ಇಟ್ಕೊಳ್ಳಿ. ಆವಾಗ 573 ನೀವು ಹಾಗೆ ಬರೀರಿ. ಒಂದು ಝೀರೋ ಇದೆಯಲ್ಲ, ಅದಕ್ಕೆ ಈ ಕಡೆಯಿಂದ ಒಂದು ಡಿಜಿಟ್ ಆದಮೇಲೆ ಪಾಯಿಂಟ್ ಬರಬೇಕು. 57.3. ಅದೇ ರೀತಿ 573 ಡಿವೈಡೆಡ್ ಬೈ 100 ಇದೆ ಅಂತ ಇಟ್ಕೊಳ್ಳಿ. 573 ಹಾಗೆ ಬರೀರಿ. ಇಲ್ಲಿ 2 ಝೀರೋ ಇದೆ ಅಲ್ವಾ, ಅದಕ್ಕೆ 2 ಡಿಜಿಟ್ ಆದಮೇಲೆ ಪಾಯಿಂಟ್ ಬರಬೇಕು. 5.73. ಅದೇ ರೀತಿ 573 ಡಿವೈಡೆಡ್ ಬೈ 1000 ಇದೆ ಅಂತ ಇಟ್ಕೊಳ್ಳಿ. 573 ಅದ್ರ ಜಾಗದಲ್ಲಿ ಅದನ್ನೇ ಬರೀರಿ. ಇಲ್ಲಿ ಎಷ್ಟು ಝೀರೋಸ್ ಇದೆ? 1 2 3. ಅದಕ್ಕೆ 3 ಡಿಜಿಟ್ಸ್ ಆದಮೇಲೆ ಪಾಯಿಂಟ್ ಬರುತ್ತೆ. ಏನೂ ಇಲ್ಲ ಅಂದರೆ ಝೀರೋ ಅಂತ ಅರ್ಥ. ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಹೋಗೋಣ. 1273 ಡಿವೈಡೆಡ್ ಬೈ 10 ಇದೆ ಅಂತ ಇಟ್ಕೊಳ್ಳಿ. 1273 ಅದೇ ರೀತಿ ಬರೀರಿ. 10ಗೆ 1 ಝೀರೋ ಇದೆ ಅಲ್ವಾ, ಅದಕ್ಕೆ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡಿ. ಅದೇ ರೀತಿ 1273 ಡಿವೈಡೆಡ್ ಬೈ 100 ಇದೆ ಅಂತ ಇಟ್ಕೊಳ್ಳಿ. 1273. 100ಗೆ 2 ಝೀರೋಸ್ ಇದೆ, ಅದಕ್ಕೆ 2 ಝೀರೋಸ್ ಆದಮೇಲೆ ಪಾಯಿಂಟ್. ಅರ್ಥ ಆಯ್ತಲ್ಲ? 1273 ಬೈ 1000 ಇದೆ ಅಂತ ಇಟ್ಕೊಳ್ಳಿ. 1273. ಇಲ್ಲಿ 3 ಝೀರೋಸ್ ಇದೆ ಅಲ್ವಾ, ಅದಕ್ಕೆ ಇಲ್ಲೂ ಅಷ್ಟೇ 1 2 3 ಡಿಜಿಟ್ಸ್ ಆದಮೇಲೆ ಪಾಯಿಂಟು 1.273. ಈ ಮೆಥಡ್ ನೀವು ಕಲ್ತ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಇವಾಗ ಏನಾಯಿತು ಹೇಳಿ? 573 ಡಿವೈಡೆಡ್ ಬೈ 100 ಏನಾಯಿತು? 573 ಜಾಗದಲ್ಲಿ 573 ಹಾಗೆ ಬರಿತೀನಿ. 2 ಝೀರೋಸ್ ಇದೆ, ಅದಕ್ಕೆ 2 ಡಿಜಿಟ್ ಆದಮೇಲೆ ಪಾಯಿಂಟ್. 5.73 ಮೀಟರ್. ಅದೇ ರೀತಿ 1378 ಡಿವೈಡೆಡ್ ಬೈ 1000 ಇದೆ. 1378 ನಾನು ಹಾಗೆ ಬರಿತೀನಿ. ಇಲ್ಲಿ 3 ಝೀರೋ ಇದೆ, ಅದಕ್ಕೆ 3 ಡಿಜಿಟ್ ಆದಮೇಲೆ ಪಾಯಿಂಟ್ ಬರುತ್ತೆ. ಕಿಲೋಮೀಟರ್. ಯೂನಿಟ್ಸ್ನ ಬರಿಬೇಕು. ನಾನು ಮತ್ತೆ ಹೇಳ್ತಾ ಇದ್ದೀನಿ. ಅದೇ ರೀತಿ ಇದನ್ನು ನೀವು ಕನ್ವರ್ಟ್ ಮಾಡಿ. ಇಲ್ಲೂ ಅಷ್ಟೇ 2450 ಮೀಟರ್ನ ಕಿಲೋಮೀಟರ್ಗೆ ಕನ್ವರ್ಟ್ ಮಾಡಬೇಕು. ಲೆಂತ್ ಆಫ್ ಅ ಗ್ರೌಂಡ್ ಇಸ್ 15 ಮೀಟರ್ಸ್. ಎಕ್ಸ್ಪ್ರೆಸ್ ದ ಲೆಂತ್ ಇನ್ ಸೆಂಟಿಮೀಟರ್. ಇಲ್ಲಿ ಮೀಟರಲ್ಲಿ ಕೊಟ್ಟಿದ್ದಾರೆ, ನೀವು ಸೆಂಟಿಮೀಟರಲ್ಲಿ ಮಾಡಬೇಕಾಗುತ್ತೆ. ಈಗ ದ ಲೆಂತ್ ಆಫ್ ಅ ಶರ್ಟ್ ಕ್ಲೋತ್ ಸೋಲ್ಡ್ ಬೈ ಅ ಮರ್ಚೆಂಟ್ ಟು ಅ ಪರ್ಸನ್ ಇಸ್ 5 ಮೀಟರ್ 40 ಸೆಂಟಿಮೀಟರ್ ಆಫ್ ರೆಡ್ ಕಲರ್. ರೆಡ್ ಕಲರ್ ಎಷ್ಟು? 5 ಮೀಟರ್ 40 ಸೆಂಟಿಮೀಟರ್. ವೈಟ್ ಕಲರ್ ಎಷ್ಟು? 3 ಮೀಟರ್ 40 ಸೆಂಟಿಮೀಟರ್. ಸೊ ಟೋಟಲ್ ಎಷ್ಟು ಅಂದರೆ ಏನು ಮಾಡಬೇಕು? ಎರಡನ್ನೂ ಆ್ಯಡ್ ಮಾಡಬೇಕು ಅಷ್ಟೇ. ಇಲ್ಲೂ ನೋಡಿ, ದ ಗ್ರಾಮ ಪಂಚಾಯತ್ ಸ್ಟಾರ್ಟೆಡ್ ಟು ಕನ್ಸ್ಟ್ರಕ್ಟ್ ಅ ಮೇನ್ ರೋಡ್ ಫ್ರಮ್ ದೇರ್ ಆಫೀಸ್ ಟು ಸ್ಕೂಲ್ ವಿಚ್ ಇಸ್ 3 kilometers 300 meters away. It could construct only 2 kilometers 150 meters of road. What length of the road is left unconstructed ಅಂದರೆ ಏನು? ಇವಾಗ ಆಫೀಸಿಂದ ಸ್ಕೂಲ್ಗೆ ಒಂದು ಮೇನ್ ರೋಡ್ ಹಾಕಬೇಕು ಅಂತ ಇದ್ದಾರೆ. ಆಫೀಸಿಂದ ಸ್ಕೂಲ್ಗೆ ದೂರ ಎಷ್ಟು ದೂರ ಇದೆ? 3 kilometers 300 meters ದೂರ ಇದೆ. ಇಲ್ಲಿ ಆಫೀಸ್ ಇದೆ ಅಂತ ಇಟ್ಕೊಳ್ಳಿ. ಆಫೀಸಿಂದ ಸ್ಕೂಲ್ಗೆ 3 kilometers 300 meters ಇದೆ. ಆದರೆ ಅದಿಷ್ಟುದ್ದ ರೋಡ್ ಹಾಕೋಕ್ಕೆ ಅವ್ರ ಕೈಲಿ ಆಗಲಿಲ್ಲ. ಬರೀ 2 kilometers 150 meters ಆಯಿತು. ಹಾಗಿದ್ರೆ ಎಷ್ಟು ಡಿಸ್ಟೆನ್ಸ್ ಮಿಕ್ಕಿದೆ ಅಂದರೆ ಏನು ಮಾಡಬೇಕು? ಇದು ಬೇಕು ಅಂದರೆ ಸಬ್ಟ್ರ್ಯಾಕ್ಟ್ ಮಾಡಬೇಕು. 2 kilometers 150 meters ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಏನಾಗುತ್ತೆ? 0 - 0 0. 0ನಲ್ಲಿ 5 ಕಳಿಯೋಕ್ಕಾಗಲ್ಲ. ಬಾರೋ 3 ಇದ್ದಿದ್ದು 2 ಆಗುತ್ತೆ, 0 ಇದ್ದಿದ್ದು 10 ಆಗುತ್ತೆ. 10 - 5 5, 2 - 1 1. ಇಲ್ಲಿ 3 - 2 1. ಸೊ 1 kilometers 150 meters ಇನ್ನೂ ಮಿಕ್ಕಿದೆ. ಈಗ ಲೆಂತ್ ಆಫ್ ವೈರ್ ರಿಕ್ವೈರ್ಡ್ ಟು ಮೇಕ್ ಅ ಫ್ಲವರ್ ವೇಸ್ ಈಸ್ 2 meters 30 centimeters. ಆಯಿತು. ದ ಟೋಟಲ್ ಲೆಂತ್ ಆಫ್ ವೈರ್ ರಿಕ್ವೈರ್ಡ್ ಟು ಮೇಕ್ 9 such vases ಅಂದರೆ ಒಂದು ವೇಸ್ನ ನಿಮ್ಮ ಮಾಡೋಕ್ಕೆ 2 meters 30 centimeters ಬೇಕಂತೆ ವಯರು. ಅದೇ ರೀತಿ 9 ಥರ ವೇಸ್ ಮಾಡೋಕ್ಕೆ ಎಷ್ಟು ಬೇಕು? 2 meters 30 centimeters ಇಂಟು 9. ಇವಾಗ ನೀವು ಏನು ಮಾಡಬೇಕು? ಎರಡನ್ನೂ ಸೆಪ್ರೇಟಾಗಿ ಮಲ್ಟಿಪ್ಲೈ ಮಾಡಬೇಕು. ತೋರಿಸ್ತೀನಿ. 2 meters 30 centimeters.
2 ಮೀಟರ್ 30 ಸೆಂಟಿಮೀಟರ್ನ ಮಲ್ಟಿಪ್ಲೈ ಬೈ 9 ಅಂತ ಕೊಟ್ಟರೆ ಸೆಪ್ರೇಟಾಗಿ ಮಾಡಿ. 2 ಮೀಟರ್ ಇಂಟು 9 ಅಂದರೆ 9 2s 18 ಮೀಟರ್ ಆಯಿತು. ಅದೇ ರೀತಿ 30 ಸೆಂಟಿಮೀಟರ್ ಇಂಟು 9 ಅಂದರೆ 9 0s 0 9 3s 27 ಸೆಂಟಿಮೀಟರ್ ಆಯಿತು. ಇದನ್ನು ನೀವು ಹೀಗೆ ಬಿಡ್ಬೋದು, 18 ಮೀಟರ್ 270 ಸೆಂಟಿಮೀಟರ್ ಅಂತ. ಆದರೆ ಯೂಶ್ವಲಿ ಈ ರೀತಿ ನಾವು ಸ್ಟಾಪ್ ಮಾಡಲ್ಲ. ಯಾಕೆ ಹೇಳಿ, ಇದನ್ನು ನಾವು ಇನ್ನೂ ಕನ್ವರ್ಟ್ ಮಾಡ್ಬೋದು ಅಲ್ವಾ. 270 ಸೆಂಟಿಮೀಟರ್ನ ನಾನು 200 ಸೆಂಟಿಮೀಟರ್ ಪ್ಲಸ್ 70 ಸೆಂಟಿಮೀಟರ್ ಅಂತ ಬರ್ಕೋಬೋದು. ಈ 200 ಸೆಂಟಿಮೀಟರ್ ಅಂದರೆ ಎಷ್ಟು ಹೇಳಿ, 2 ಮೀಟರ್ ಪ್ಲಸ್ 70 ಸೆಂಟಿಮೀಟರ್ ಆಯಿತು. ಈ 2ನ ಈ 18ನ ಆ್ಯಡ್ ಮಾಡಿದ್ರೆ 20 ಮೀಟರ್ 70 ಸೆಂಟಿಮೀಟರ್ ಆಗುತ್ತೆ. ಈ ರೀತಿ ನಾವು ಆನ್ಸರ್ನ ಬರಿತೀವಿ ನೋಡಿ. 20 ಮೀಟರ್ 70 ಸೆಂಟಿಮೀಟರ್ ಅಥವಾ 20.7 ಮೀಟರ್. ಇನ್ನೊಂದು ಸಲ ಹೇಳ್ತೀನಿ ನಾವು ಈ ರೀತಿ ಲೆಕ್ಕನ. ಈಗ ಅವರು 2 ಮೀಟರ್ ಏನಿತ್ತೇಳಿ 30 ಸೆಂಟಿಮೀಟರ್ ಮಲ್ಟಿಪ್ಲೈ ಬೈ 9 ಅಂತ ಹೇಳಿದರೆ ಫಸ್ಟು ಮೀಟರ್ನ ಮಲ್ಟಿಪ್ಲೈ ಮಾಡಿ 18 ಮೀಟರ್ ಆಗುತ್ತೆ. ಈಗ 30 ಇಂಟು 9 ಮಾಡಿದ್ರೆ 270 ಸೆಂಟಿಮೀಟರ್ ಆಗುತ್ತೆ. ಇದನ್ನು ನಾನು ಮತ್ತೆ ಕನ್ವರ್ಟ್ ಮಾಡ್ಕೊತೀನಿ. ಇದನ್ನು 200 ಪ್ಲಸ್ 70 ಮಾಡ್ತೀನಿ. 200 ಅಂದರೆ ಅದರ ಅರ್ಥ 2 ಮೀಟರ್ ಹೌದಲ್ವಾ. ಸೊ ಆ 2 ಮತ್ತು ಈ 2 ಆ್ಯಡ್ ಮಾಡಿದ್ರೆ ಒಟ್ಟು 20 ಮೀಟರ್ ಆಯಿತು. ಈ 70 ಹಾಗೆ ಉಳ್ಕೊಳ್ಳುತ್ತೆ, 70 ಸೆಂಟಿಮೀಟರ್ ಅಂತ ಬರೀತೀವಿ. ಈಗ 5 laborers together purchased 9 meter of cloth to stitch a uniform. They divided the cloth among themselves. What is the length of cloth received by each labor? 5 ಜನ ಸೇರಿ 9 ಮೀಟರ್ ಬಟ್ಟೆ ತೊಗೊಂಡ್ರಂತೆ. ಹಾಗಿದ್ರೆ ಒಬ್ಬೊಬ್ರಿಗೂ ಎಷ್ಟು ಮೀಟರ್ ಬಟ್ಟೆ ಬಂತು ಅಂದರೆ ನಾವೇನು ಮಾಡಬೇಕು, ಡಿವೈಡ್ ಮಾಡಬೇಕು ಅಲ್ವಾ. 9 ಮೀಟರ್ ಡಿವೈಡೆಡ್ ಬೈ 5 ಮಾಡಬೇಕು. ಹಾಗೆ ಮಾಡಿದ್ರೆ ನಮಗೇನು ಬರುತ್ತೆ, 9 ಡಿವೈಡೆಡ್ ಬೈ 5. 5 1s 5, 4 ರಿಮೈಂಡರ್ ಬಂದಿದೆ. ಅದರ ಅರ್ಥ ಏನು, 1 ಅಂದರೆ ಇಲ್ಲಿ 1 ಮೀಟರ್, ಇಲ್ಲಿ 1 ಮೀಟರ್ ಮತ್ತು ಇಲ್ಲಿ ಎಷ್ಟು ಉಳಿದಿದೆ. ಇದನ್ನು ನಾವು ಇನ್ನೊಂದು ರೀತಿ ಈಸಿಯಾಗೂ ಮಾಡ್ಬೋದು. ಈಗ 9 ಡಿವೈಡೆಡ್ ಬೈ 5 ಮಾಡೋದು ಬದಲು ಈ 9ನ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡಿದ್ರೆ ಏನಾಯಿತು, 900 ಸೆಂಟಿಮೀಟರ್ ಆಯಿತು. ಹೌದಾ, ಯಾಕೆ ಹೇಳಿ, 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಹಾಗಿದ್ರೆ 9 ಮೀಟರ್ ಅಂದರೆ ಎಷ್ಟು ಸೆಂಟಿಮೀಟರು, 900 ಸೆಂಟಿಮೀಟರ್ ಆಯಿತು. ಈಗ 900 ಸೆಂಟಿಮೀಟರ್ನ 5ಇಂದ ಡಿವೈಡ್ ಮಾಡಿ. 5 1s 5, 4 0 ಕೆಳಗಡೆ ಇಳಿಸ್ಕೊಳ್ಳಿ. 5 8s 40, ಆಮೇಲೆ 0 ಕೆಳಗಡೆ ಇಳಿಸ್ಕೊಂಡ್ರೆ 5 0s 0. ಸೊ 180 ಬಂತು. 180 ಏನು ಮೀಟರ್ಸಾ, ಅಲ್ಲ, 180 ಸೆಂಟಿಮೀಟರ್. ಇದನ್ನು ಮೀಟರ್ಗೆ ಕನ್ವರ್ಟ್ ಮಾಡಿದ್ರೆ ಡಿವೈಡೆಡ್ ಬೈ 100 ಮಾಡಿದ್ರೆ 180 ಹಾಗೇ ಬರೀರಿ. 2 ಡಿಜಿಟ್ ಇಲ್ಲಿ 2 zeros ಇರೋದ್ರಿಂದ 2 ಡಿಜಿಟ್ಸ್ ಆದಮೇಲೆ ಪಾಯಿಂಟ್ ಹಾಕಿ. ಎಷ್ಟು, 1.8 ಮೀಟರ್ ಆಯಿತು. ನಾವು ಡೈರೆಕ್ಟ್ ಮೀಟರಲ್ಲಿ ಡಿವಿಷನ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಮೀಟರ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ, ಆಮೇಲೆ ಡಿವೈಡ್ ಮಾಡಿದ್ದೀನಿ. ನೀವು ಬೇಕಿದ್ರೆ 180 ಸೆಂಟಿಮೀಟರ್ ಇಲ್ಲಿಗೆ ಆನ್ಸರ್ ನಿಲ್ಲಿಸಿದ್ರು ಕರೆಕ್ಟೇ ಆಗುತ್ತೆ. ಇಲ್ಲ ನೀವು ಸೆಂಟಿಮೀಟರ್ನ ಮೀಟರ್ಗೂ ಕನ್ವರ್ಟ್ ಮಾಡ್ಕೋಬೋದು, ಯಾವ ರೀತಿ ಅದು ಮಾಡ್ಬೋದು. ಈಗ ದ ಲೆಂತ್ ಆಫ್ ಅ ವೈರ್ ಇಸ್ 3 ಮೀಟರ್. ವಾಟ್ ಈಸ್ ದ ಟೋಟಲ್ ಲೆಂತ್ ಆಫ್ 5 ಸಚ್ ವಯರ್ಸ್? ಒಂದು ವಯರ್ಗೆ 3 ಮೀಟರ್ ಅಂದರೆ 5 ವಯರ್ಗೆ ಎಷ್ಟು, 15 ಮೀಟರ್. ಈಗ ಔಟ್ ಆಫ್ ಅ ರೋಲ್ ಆಫ್ ಕ್ಲೋತ್ ಮೆಜರಿಂಗ್ 50 ಮೀಟರ್ 17 ಮೀಟರ್ ಆಫ್ ಕ್ಲೋತ್ ಇಸ್ ಸೋಲ್ಡ್. ಒಟ್ಟು 50 ಮೀಟರ್ ಇದೆ, ಅದರಲ್ಲಿ 17 ಮೀಟರ್ ಮಾತ್ರ ಮಾರಾಟ ಆಗಿದೆ. ಎಷ್ಟು ಮಿಕ್ಕಿದೆ ಅಂದರೆ ಏನು, ಸಬ್ಟ್ರ್ಯಾಕ್ಟ್ ಮಾಡಬೇಕು. ನಾರ್ಮಲ್ ಸಬ್ಟ್ರ್ಯಾಕ್ಷನ್ನೇ. 33 ಮೀಟರ್. ಈಗ 24 ಮೀಟರ್ ಆಫ್ ಕಲರ್ಡ್ ರಿಬ್ಬನ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ 8 ಸ್ಟೂಡೆಂಟ್ಸ್ ಈಕ್ವಲಿ. 8 ಸ್ಟೂಡೆಂಟ್ಸ್ಗೆ 24 ಅಂದರೆ ಒಬ್ಬರಿಗೆ ಎಷ್ಟು ಅಂದರೆ ಏನು, 24 ಡಿವೈಡೆಡ್ ಬೈ 8.
3 ಮೀಟರ್ ಆಯಿತು. ಈಗ ಹೌ ಮೆನಿ ಸೆಂಟಿಮೀಟರ್ಸ್ ಆರ್ ದೇರ್ 9 meters? 900 centimeter. ಈಗ ದ ಲೆಂತ್ ಆಫ್ ವುಡನ್ ಪ್ಲ್ಯಾಂಕ್ ಇಸ್ ದಿಸ್. ಔಟ್ ಆಫ್ ದಿಸ್ 5 pieces of 3 meter each is cut off. ವಾಟ್ ಈಸ್ ಫೈಂಡ್ ದ ಲೆಂತ್ ಆಫ್ ದ ರಿಮೈನಿಂಗ್ ಪೀಸ್. ಅಂದರೆ ಒಂದು ವುಡನ್ ಪ್ಲ್ಯಾಂಕ್ ಇದೆ, ಅದು 19 ಮೀಟರ್ ಇದೆ. ಅದರಲ್ಲಿ 5 pieces ಆಫ್ 3 meter. ಒಂದು ಪೀಸು 3 meter ಇದ್ದರೆ 5 ಪೀಸ್ ಎಷ್ಟು? 5 into 3 ಅಲ್ವಾ, 15 meter. ಸೊ ಈ 19 ಮೀಟರಲ್ಲಿ 15 ಮೀಟರ್ ಕಟ್ ಮಾಡಿಕೊಂಡ್ರೆ ಎಷ್ಟು ಉಳಿತು? 4 ಮೀಟರ್ ಉಳಿತು. ಅರ್ಥ ಆಯ್ತಲ್ಲ? ಈಗ ಇಲ್ಲಿ ಅಡಿಷನ್ಸ್ ಇದ್ದಾವೆ, ಇದು ಡೈರೆಕ್ಟ್ ಸಿಂಪಲ್ ಅಡಿಷನ್ಸ್ ನೀವು ಮಾಡಿ. ಸಬ್ಟ್ರ್ಯಾಕ್ಟು ಅಷ್ಟೇ, ಸಬ್ಟ್ರ್ಯಾಕ್ಷನ್ನು ಮಾಡಿ. ಈಗ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಇದ್ದಾವೆ, ಅದನ್ನು ನಾನು ತೋರಿಸ್ತೇನೆ. The length of a line segment is 12 centimeter. Into how many line segments of 3 centimeter each can it be divided? ಅವರೇ ಕೊಟ್ಬಿಟ್ಟಿದ್ದಾರೆ ಡಿವಿಷನ್ ಅಂತ. ನೀವೇನು ತಲೆ ಕೆಡಿಸ್ಕೊಳ್ಳೋದೇ ಬೇಕಾಗಿಲ್ಲ, ಅವರೇ ಡಿವಿಷನ್ ಕೊಟ್ಟಿದ್ದಾರೆ, ಡಿವಿಷನ್ ಮಾಡಿ. 12 divided by 3, 3 4s are 12, 0. ಅದಕ್ಕೆ ಏನು ಆನ್ಸರ್ ಬಂತು ನಮಗೆ? 4. ಅದಕ್ಕೆ 4 ಸೆಂಟಿಮೀಟರ್ ಈಚ್. ಇವಾಗ ರವಿ ಬಾಟ್ 3 meter 60 centimeter ಲೆಂತ್ ಆಫ್ ಪ್ಯಾಂಟ್ ಕ್ಲೋತ್. ಹೀಗೆ 1 meter 20 centimeter ಟು ಹಿಸ್ ಯಂಗರ್ ಬ್ರದರ್. ವಾಟ್ ಈಸ್ ದ ಲೆಂತ್ ಆಫ್ ರಿಮೈನಿಂಗ್ ಕ್ಲಾತ್? ಅಂದರೆ ಅವನು ಇಷ್ಟು ಕ್ಲಾತ್ನ ತೊಗೊತಾನೆ 3 meter 60 centimeter. ಆದರೆ ಅವನ ತಮ್ಮನಿಗೆ 1 meter ಮತ್ತು 20 centimeter ಕೊಟ್ಬಿಡ್ತಾನಂತೆ. ಹಾಗಿದ್ರೆ ಅವನ ಹತ್ರ ಎಷ್ಟು ಮಿಕ್ಕೊಂಡಿದೆ? 40 centimeter. ಈ ಕಡೆ 2 meter 40 centimeter ಅವನ ಹತ್ರ ಇನ್ನೂ ಮಿಕ್ಕಿದೆ. ಇವಾಗ ದ ಲೆಂತ್ ಆಫ್ ಅ ಕ್ಲೋತ್ ಪರ್ಚೇಸ್ಡ್ ಬೈ ಜಾನ್ ಈಸ್ ಆ್ಯಸ್ ಫಾಲೋಸ್. 2 meter 20 centimeter ಶರ್ಟ್ಗೆ, 1 meter 20 centimeter ಪ್ಯಾಂಟ್ಗೆ, 4 meter 80 centimeter ಕೋಟ್ಗೆ. ವಾಟ್ ಈಸ್ ದ ಟೋಟಲ್ ಅಂತಂದರೆ ಏನು ಮಾಡಬೇಕು? ಇವು ಮೂರನ್ನು ಆ್ಯಡ್ ಮಾಡಬೇಕು ಅಷ್ಟೆ. ಇವಾಗ 2 meter 80 centimeter ಆಫ್ ಕ್ಲೋತ್ ಇಸ್ ರಿಕ್ವೈರ್ಡ್ ಟು ಸ್ಟಿಚ್ ಅ ಫ್ರಾಕ್. ಒಂದು ಫ್ರಾಕ್ನ ಹೊಲಿಯೋಕ್ಕೆ ಇಷ್ಟು ಬಟ್ಟೆ ಬೇಕಂತೆ. ಹಾಗಿದ್ರೆ ಆ ಥರ 12 ಫ್ರಾಕ್ಸ್ ಹೊಲಿದ್ರೆ ಎಷ್ಟು ಬೇಕು? 2 meter 80 centimeter ಇಂಟು 12. 2 meter 80 centimeter ಇಂಟು 12 ಮಾಡಬೇಕು. ಇವಾಗ ನಾವು ಸೆಪ್ರೇಟ್ ಮಾಡೋಣ. 12 2s are 24 meter. 80 ಇಂಟು 12. ಇದನ್ನು ನಾನು 12 ಇಂಟು 8 ಇಂಟು 10 ಅಂತ ಬರ್ಕೊತೀನಿ. ಸೈಡಲ್ಲಿ 12 ಇಂಟು 8 ಮಾಡ್ತೀನಿ ನಾನು. 8 2s are 16, 8 1s are 8 plus 1 96. ಮಲ್ಟಿಪ್ಲೈ ಬೈ 10, ಈ 0ಗೆ 0 ಹಾಕ್ತೀನಿ. ಇದು ಇಷ್ಟು ಸೆಂಟಿಮೀಟರ್ ಅಂದರೆ 24 meter ಮತ್ತು ಆ್ಯಂಡ್ 960 centimeter. ಈ 960 centimeterನ ಹಾಗೆ ಬಿಡೋದು ಬೇಡ, ಇದನ್ನು 900 + 60 ಅಂತ ಬರ್ಕೊತೀನಿ. 900 centimetersನ ಮೀಟರ್ ಕನ್ವರ್ಟ್ ಮಾಡಿದ್ರೆ 9 meter. ಇಲ್ಲಿ 60 centimeter ಹಾಗೆ ಇರುತ್ತೆ. ಇವಾಗ ನಾನು ಏನು ಮಾಡ್ತೀನಿ, ಈ 24 meterಗೆ ಈ 9 meter ಆ್ಯಡ್ ಮಾಡ್ತೀನಿ. 33 meter ಆಯಿತು. ಆಮೇಲೆ ಇಲ್ಲಿ 60 centimeter ಆಯಿತು. ಈಗ ಲೆಂತ್ ಆಫ್ ಅ ಕ್ಲೋತ್ ರಿಕ್ವೈರ್ಡ್ ಟು ಸ್ಟಿಚ್ 6 pair ಆಫ್ ಕುರ್ತಾ ಪೈಜಾಮಾ ಇಸ್ ದಿಸ್. ವಾಟ್ ಈಸ್ ಇಟ್ ರಿಕ್ವೈರ್ಡ್ ಫಾರ್ 1 pair? ಅಂದರೆ 6 ಜೊತೆ ಹೊಲಿಯೋಕ್ಕೆ 33 meter ಬೇಕು. ಹಾಗಾದರೆ ಒಂದು ಜೊತೆ ಹೊಲಿಯೋಕ್ಕೆ ಎಷ್ಟು ಅಂದರೆ ಏನು ಮಾಡಬೇಕು? 33 meter ಡಿವೈಡೆಡ್ ಬೈ 6 ಮಾಡಬೇಕು. ಇದನ್ನು ನಾವು ಮೀಟರ್ನ ಸೆಂಟಿಮೀಟರ್ಸ್ ಕನ್ವರ್ಟ್ ಮಾಡ್ಕೊಳ್ಳೋಣ, ಆವಾಗ ಈಸಿ ಆಗುತ್ತೆ. ಸೊ 3300 centimeter ಆಯಿತು. ಯಾಕೆ ಹೇಳಿ? 1 meter = 100 centimeter ಅಂದರೆ 33 meter ಎಷ್ಟಾಯಿತು? 3300 centimeter ಆಯಿತು. ಇದನ್ನು ಡಿವೈಡೆಡ್ ಬೈ 6 ಮಾಡೋಣ. 6 5s are 30.
3 1 0 ಕೆಳಗಡೆ ಇಳಿಸ್ಕೊಳ್ಳಿ. 6 5 30. ನಾವು ರಿಮೈಂಡರ್ 0 ಬಂದಿದೆ ಅಂತ ಇಲ್ಲಿಗೆ ನಿಲ್ಸಂಗಿಲ್ಲ, ಯಾಕಂದರೆ ಇಲ್ಲಿ ಇನ್ನೊಂದು ಡಿಜಿಟ್ ಇದೆ ಇಳಿಸ್ಕೊಳ್ಳೋಕ್ಕೆ, ಅದನ್ನು ನಾವು ಇಳಿಸ್ಕೋಬೇಕು. 6 0s 0. ಎಷ್ಟಾಯಿತು? 550 ಸೆಂಟಿಮೀಟರ್ಸ್. ಯಾಕಂದರೆ ನಾವು ಮೀಟರಿಂದ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. 550 ಸೆಂಟಿಮೀಟರ್. ನೀವು ಇಲ್ಲಿಗೆ ನಿಲ್ಲಿಸಿದ್ರೂ ಸರಿ, ಅಥವಾ 5.50 ಮೀಟರ್ ಅಂತ ಬರೆದ್ರೂ ಸರಿ, ಎರಡೂ ಒಂದೇ. 1 ಮೀಟರಲ್ಲಿದೆ, 1 ಸೆಂಟಿಮೀಟರಲ್ಲಿದೆ, ಅಷ್ಟೇ ಡಿಫ್ರೆನ್ಸ್ ಇರೋದು. ಈಗ ದ ಟೋಟಲ್ ಲೆಂತ್ ಆಫ್ 8 ಬಂಡಲ್ಸ್ ಆಫ್ ವೈಯರ್ ಇಸ್ ದಿಸ್. 1 ಬಂಡಲ್ಗೆ ಎಷ್ಟು ಅಂದರೆ ಏನು ಮಾಡಬೇಕು? 204 ಮೀಟರ್ ಡಿವೈಡೆಡ್ ಬೈ 8 ಮಾಡಬೇಕು. ಇದನ್ನು ನಾನು ಏನು ಮಾಡ್ತೀನಿ, ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡ್ಕೊತೀನಿ. 20400 ಡಿವೈಡೆಡ್ ಬೈ 8. 8 2s 16. ರಿಮೈಂಡರ್ ಏನು, ಸಬ್ಟ್ರ್ಯಾಕ್ಟ್ ಮಾಡಿದ್ಮೇಲೆ 4 ಬರುತ್ತೆ. ನೆಕ್ಸ್ಟ್ 4 ಕೆಳಗಡೆ ಇಳಿಸ್ಕೊಳ್ಳಿ. 8 5s 40. 4. ನೆಕ್ಸ್ಟ್ 0 ಕೆಳಗಡೆ ಇಳಿಸ್ಕೊಳ್ಳಿ. 8 5s 40. ನೆಕ್ಸ್ಟ್ ನಂಬರ್ ಕೆಳಗಡೆ ಇಳಿಸ್ಕೊಳ್ಳಿ. 8 0s 0. ಸೊ ಒಟ್ಟು 2550. ಯೂನಿಟ್ಸ್ ಏನು? ಮತ್ತೆ ಕ್ವೆಶ್ಚನ್ಗೆ ಹೋಗ್ತೀನಿ, ನನಗೆ ಮರ್ತೋಯ್ತು ಯೂನಿಟ್ಸ್ ಏನು ಅಂತ. ನಾವು ಮೀಟರಿಂದ ಸೆಂಟಿಮೀಟರ್ ಮಾಡಿದ್ವಿ, ಅದಕ್ಕೆ 2550 ಸೆಂಟಿಮೀಟರ್. ಅಥವಾ ಇದನ್ನು 25.50 ಮೀಟರ್ ಅಂತ ಆದರೂ ಬರಿಬೋದು, ನಿಮ್ಮ ಇಷ್ಟ. ಈಗ ದ ಹೈಟ್ ಆಫ್ ಅ ಟೇಬಲ್ ಇಸ್ height of a table is 1 meter 25 centimeter. Height of stool is 50 centimeter less than table. Find the height of stool. ಇವಾಗ ಟೇಬಲ್ಲು 1 ಮೀಟರ್ 25 ಸೆಂಟಿಮೀಟರ್ ಇದೆ, ಸ್ಟೂಲು 50 ಸೆಂಟಿಮೀಟರ್ ಕಡಿಮೆ ಇದೆ ಅಂತೆ. ಹಂಗಿದ್ರೆ ಏನು? ಸಬ್ಟ್ರ್ಯಾಕ್ಟ್ ಮಾಡಬೇಕಲ್ವಾ. ಇಲ್ಲಿ ಏನೂ ಇಲ್ಲ ಅಂದರೆ 0 ಅಂತ ಅರ್ಥ. 5 - 0 5. ಇಲ್ಲಿ ಬಾರೋ ಮಾಡ್ಕೊಳ್ಳೋಣ. 0 ಆಗುತ್ತೆ, ಇದು 12 ಆಗುತ್ತೆ. 75 ಸೆಂಟಿಮೀಟರ್. ನೋಡಿ, ಕನ್ಸ್ಟ್ರಕ್ಟೆಡ್ ಅ ರೋಡ್ ಟು ಕನೆಕ್ಟ್ ಅ ವಿಲೇಜ್ ಆ್ಯಂಡ್ ದ ಮೇನ್ ರೋಡ್. ಫಸ್ಟ್ ಡೇ ಇಷ್ಟು ರೋಡ್ ಕನ್ಸ್ಟ್ರಕ್ಟ್ ಮಾಡಿದ್ರು, ಸೆಕೆಂಡ್ ಡೇ ಇಷ್ಟು ರೋಡ್ ಕನ್ಸ್ಟ್ರಕ್ಟ್ ಮಾಡಿದ್ರು. ಒಟ್ಟು ಟೋಟಲ್ ಲೆಂತ್ ಎಷ್ಟು ಕನ್ಸ್ಟ್ರಕ್ಟ್ ಮಾಡಿದ್ರು ಅಂದರೆ ಏನು? ಎರಡೂ ಆ್ಯಡ್ ಮಾಡಬೇಕಲ್ಲ. ಮೊದಲನೇ ದಿನ ಇಷ್ಟು ಕಿಲೋಮೀಟರ್ ಮಾಡಿದ್ರಂತೆ, ಎರಡನೇ ದಿನ ಇಷ್ಟು ಕಿಲೋಮೀಟರ್ ಮಾಡಿದ್ರಂತೆ. ಒಟ್ಟು ಎಷ್ಟು ಮಾಡಿದ್ರು ಅಂದರೆ ಎರಡೂ ಆ್ಯಡ್ ಮಾಡಬೇಕು. 0 8 ಕಿಲೋಮೀಟರ್ ಅಷ್ಟೆ. ಇಲ್ಲಿ ನಿಮಗೆ ಫಾರ್ಮುಲಾ ಗೊತ್ತಿದ್ದರೆ ಆಯಿತು. ನಾರ್ಮಲ್ ನೀವು ಈ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ನೋಡಿದಾಗ ನಾರ್ಮಲ್ ಅಡಿಷನು, ಸಬ್ಟ್ರಾಕ್ಷನು, ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಇರುತ್ತೆ ಅಷ್ಟೇ. ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿದ್ದರೆ ಆಯಿತು.